ಸಮವಸ್ತ್ರ ಎಲ್ಲ ಸೌಲಭ್ಯಗಳಿದೆ. ಅದು ಬಳಸ್ಕೊಂಡು ನಮ್ಮ ಮಗು ಸರ್ಕಾರಿ ಶಾಲೆ ಅಂದರೆ ನಮ್ಮ ಹೆಮ್ಮೆ ಶಾಲೆ ರೀತಿ ಆಗ್ತದೆ. ಅಂದರೆ ಇದು ಕಲಿತ ಮಕ್ಕಳು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಲಾಸ್ಟ್ ಟೈಮು 2-3 ಉತ್ತಮ ಶಿಕ್ಷಣ ಬಂದಿದ್ದಾರೆ. ಅದಕ್ಕೆ ಮುಂಚೆ ಲಾಸ್ಟ್ ಟೈಮು ಅವಳು 93 ಬಂದಿದ್ದಾಳೆ. ಯಾರು ಸಂಜನ 93% ಮಕ್ಕಳು ಕಲಿತಾರೆ. ನೀವು ಅಂದರೆ ಮನೇಲಿ ಓದಿಸೋ ಕೆಲಸ ನಮಗೆ ಮಾಡಬೇಕಾಗ್ತದೆ. ಬೆಳಗ್ಗೆ ಒಂದು 3 ಗಂಟೆ, ಸಂಜೆ ಒಂದು 3 ಗಂಟೆ. ನಮ್ಮ ಶಾಲೆ ದಿನಕ್ಕೆ 6 ಗಂಟೆ ಹೇಗೆ ನಡೀತಿದೆ ಅದೇ ರೀತಿಯಲ್ಲಿ ನೀವು ಕೂಡ ಮನೇಲಿ ಕೂತು ಓದಿಸ್ಬೇಕು. ಅಲ್ಲಿ ಆಟ ಆಚೀಚೆ ಹೋಗ್ತಕ್ಕಂಥದ್ದು, ಎಲ್ಲೋ ಅನಾವಶ್ಯಕವಾಗಿ ತಿರುಗಾಡ್ತಕ್ಕಂಥದ್ದು. ಬೆಳಿಗ್ಗೆ ಅವ್ರಿಗೊಂದು 5 ಗಂಟೆಗೆ ಕೆಲಸ ಅಭ್ಯಾಸ ಮಾಡ್ಕೊಂಡು ಹೊರಡ ತನಕ ಬರೋದು ಕಲಿಸಿ, ಟೀಚರ್ಸ್ ಏನು ಕೊಟ್ಟಿದ್ದಾರೆ ಹೋಮ್ವರ್ಕು ಕೇಳಿ, ಹಂಗಾದ್ರೆ ಮಾತ್ರ ಏನಾಗ್ತದೆ ಅವ್ರ ಕಲಿಕೆ ಪ್ರಮಾಣ ಚೆನ್ನಾಗಿ ಕಲಿತು ಉತ್ತಮ ದರ್ಜೆಗೆ ಪಾಸ್ ಆಗಲಿಕ್ಕೆ ಆಗ್ತದೆ. ಮತ್ತು ಅದ್ರ ಜೊತೆಗೆ ನಮಗೆ ಕ್ರೀಡೆ ಇತರೆ ಎಲ್ಲ ಮೇಡಮ್ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಾರೆ. ವಿಜ್ಞಾನದ್ದು, ಪರಿಸರದ್ದು, ಸಮಾಜ, ಭಾಷೆ ಎಲ್ಲ ಚಟುವಟಿಕೆ ಸರ್ಕಾರ ತುಂಬ ಕೆಲಸ. ಮಕ್ಕಳು ಕಲಿಕೆ ಒಟ್ಟಿಗೆ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮ ಮಾಡ್ತಾರೆ. ಈ ಹೊಸದಾಗಿ ಈ ವರ್ಷದಿಂದ ನಾವು ಮುಂದಿಸಿರುವಂಥ ಒಂದು ಹೊಸ ಕಾರ್ಯಕ್ರಮ ಮಾಡಿದೆ. ಆ ಮೂಲಕ ಮಕ್ಕಳಲ್ಲಿ ಒಂದು ಉತ್ತಮ ಕಲಿಕೆ, ಒಂದು ರಾಷ್ಟ್ರಾಭಿವೃದ್ಧಿ ಬೆಳೆಸಲಿಕ್ಕೆ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ನಾವೆಲ್ಲರೂ ಮಗ್ನರಾಗೋಣ. ಅನಂತರ ನಾವು ಚರ್ಚೆ ಮಾಡೋದ್ರ ಮೂಲಕ ನಿಮ್ಮೊಟ್ಟಿಗೆ ಸಂವಾದ ಮಾಡ್ತೀವಿ. ಟೀಚರ್ಸ್ಗೆ ಮಕ್ಕಳ ಕಲಿಕೆ ಬಗ್ಗೆ ಕೇಳಿ ಅನಂತರ ನಿಮಗೆ ಚರ್ಚೆ ಮಾಡಿ ಶಾಲೆ ಅಭಿವೃದ್ಧಿಗೆ ನಿಮಗೆಲ್ಲ ಏನು ಪ್ರಗತಿ ಅಂದರೆ ಆಟದ ಮೈದಾನ